ಇಕ್ಕೋಬೇಕು ನಮ್ಮವ್ವ ಮನ್ಯಾಗ ನನ್ನ ಗಂಡಿದ್ದ ಫೋನ್ ಹಚ್ಚಬೇಡ ಅಂತಂದ್ರೆ 10 ಥರ ಹಂಗೆ ಹಚ್ತಾವಡು ಎತ್ತಲಿಕ್ಕಂದ್ರೆ ಮನ್ಯಾಗ ಯಾರು ಅದಾರ ಬಿಡು ಅದಕ್ಕೆ ಎತ್ತಿಲ್ಲ ಅನ್ನಂಗೆ ಎಲ್ಲೋಡು ಹಂಗೆ ಹಚ್ಚೋದ ಫೋನ್ ಎಲ್ಲಿ ಸಿಕ್ಕಿ ನನ್ನ ಈಕಿನ ಮಂದಿ ಬಿಟ್ಟು ಹೊರಗೆ ಹಾಕೋ ಕಾರಣ ಕಾಣ ಅಂತೆ ನಾನು ಅಂಕಾರ ಹಲೋ ಬೇ ಯವ್ವ ಓ ಯವ್ವ ಏನು ನೆಟ್ವರ್ಕ ಯವ್ವ ನಿಮ್ದು ಹೊರಗೆ ಬಂದು ಮಾತಾಡಬೇ ನೀನು ಏನು ಕೇಳಬಲ್ತು ನೋಡು ಏನು ಫೋನಿನ ಸಿಗ್ನಲ್ಲ ಏನು ಅಲ್ಲೇ ಒಳಗೆ ಕೂತ್ಕೊಂಡು ಕೊರ 10 ಸರ ಮಾತಾಡಿದಾಗ ಒಂದು ಪದ ಕೇಳ್ತತ್ ನೋಡು ಎದ್ದು ಹೊರಗೆ ಬಾ ಹಿತ್ಲದಾಗ ಅಂದ್ರೆ ಕೇಳ್ತದ ಹಲೋ ಅಂತ ಫೋನ ಯವ ಹಲೋ ಯವ ಎಲ್ಲಿ ಎದ್ದು ಹೋಗಕ್ಕೆ ಹುಲಿ ಕಾಲು ಸಾಕತ್ತಾವು ಮಾತಾಡು ಹಲೋ ಹೇಳ್ಬೇ ಕೇಳಕತ್ತಾಳೀಗ ನೀನು ರೊಕ್ಕ ಕೊಟ್ಟಿದ್ದಲ್ಲ ನನಗೆ ಆಕೆ ಕೊಟ್ಟೋಗಳ ರೊಕ್ಕ ಅದ್ರ ಸಂಬಂಧ ಈಗ ನೀನು ಕೊಡಾಕ ಬರ್ಬೇಕಂತ ನಾನು ಬೆಟ್ಟ ಆದಂಗೆ ಆಕತಿ ಕೊಟ್ಟು ಹೋದ್ರತ್ತಂತಂದು ನಾಳೆ ನಾಡ್ದ್ರಾಗ ಊರಿಗೆ ಬರ್ಬೇಕಂತ ಫೋನ್ ಹಚ್ಚಿದ್ದೆ ನಾನು ಏನೇ ಊರಿಗೆ ಬರ್ತೀಯ ಬೇಡ ಈಗೇನು ನಮ್ದು ಪರಿಸ್ಥಿತಿ ಮನೆ ಸರಿ ಇಲ್ಲ ಎದಕ್ಕೆ ಬರ್ತೀನಿ ಮತ್ತೆ ನೋಡಿ ಬಂದು ಸಿಕ್ಕೊಂಡು ಮತ್ತೆ ನಾನು ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಬೇಡ ಈಗೇನು ಬರಕ್ಕೆ ಹೋಗ್ಬೇಡ ಅಲ್ಲೇ ಇರಲೇ ಅಂತೆ ರೊಕ್ಕ ಮತ್ತೆ ಯಾವಾಗ ತಂದು ಕೊಡಿ ಅಂತ ನಾನು ಅಂತೆಕಿದ್ರೆ ನಾ ಏನು ಮಾಡಲಿ ಮತ್ತೆ ಈಗ ನಾ ಬಳಸ್ಕೊಂತ ಕುಂದಿರ್ಬೇಕು ಆಮೇಲೆ ನೀನು ಕೊಡಬಿ ಅಂತ ನೀ ಕೇದ ನನ್ನ ಕಡೆ ಇರ್ಲಿಕ್ಕೆ ನಾ ಏನು ಮಾಡಲಿ ಈಗ ಇದ್ದಾಗ ತನ್ನ ರೊಕ್ಕ ಕೊಟ್ಟು ಮುಟ್ಟಿಸೋದು ಬೇಷದು ಬರ್ತೇನೆ ತಗೋ ಏನು ಬಾ ದಿನ ಆತ ಬಂದಿಲ್ಲ ಅಂತ ಬರ್ತೇನೆ ಅವ್ರು ನಾನು ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ಹಾಕ್ತಾಳೆ ಮತ್ತೇನು ಬರ್ತೇನೆ ತಗೋ ನಾಳೆ ಅಂತ ಹೇಳಿದ್ರೆ ಕೇಳು ಒಂದಿಟ್ಟು ಬರುವಕ್ಕೆ ಬಿಡುವ ಇನ್ನೊಂದು 2 ದಿನ ಬಿಟ್ಟಾರ ಬರ್ತೇನೆ ಬರೋ ಮುಂದೆ ನಿನಗೆ ಹೇಳಿ ಬರ್ತೇನೆ ನೋಡಿ ಇಡ್ತೇನೆ ನೋಡ ಫೋನಿಗೆ ಕಟ್ ಮಾಡು ತನ್ನಾಗ ಎದಕ್ಕೆ ಬೇಕು ಇದ್ದಾಗ ಕೊಟ್ಬಿಟ್ರೆ ಮುಗಿದೋಕತ್ತೆ ಏನು 12 ಮಾತಾಡಿದ್ಲು ಮೊನ್ನೆ ಈಗಿಲ್ವಾ ಅಂದ್ರೆ ಇಸ್ಕೊಳ್ಳೋದು ಗೊತ್ತಾಕತ್ತೆ ಬಡ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಕೊಡ್ತೇನಂದ್ರೆ ಹಿಂಗೆ ಅಕ್ಕಗೆ ಹಚ್ಚಿದ್ದಾನೆ ಬಿ ಫೋನ್ ರೊಕ್ಕ ಕೊಟ್ಟಿದ್ಲಲ್ಲ ಸೌಕಾಸ ಮಾತಾಡ್ಬೇಕಿನೇ ವೈನಿ ಗೊತ್ತಿಲ್ಲ ಅಕ್ಕನ ಕಡೆ ರೊಕ್ಕ ಇಸ್ಕೊಂಡಿತ್ತು ಆಕೆ ನಡುವೆ ಅದಕ್ಕೆ ಮಣ್ಣು ರೊಕ್ಕ ಕೇಳಾಗಿಲ್ಲ ಅಂತ ಹೇಳಿ ಈಗ ನೀ ಇಸ್ಕೊಂಡಿತ್ತಾಗ ಹೊರಗೆ ಮಂದಿ ಕೊಡ್ತಿ ಆಕೆ ಗೊತ್ತಾತ ಅಂತ ನೋಡು ಈಗ ನೀ ಏನು ಬೇ ನೀನೇ ಅಪ್ಪಗೆ ಗೊತ್ತಾತ ಅಂತ ನೋಡು ಮತ್ತೆ ಇಬ್ಬರನ್ನ ಹೊರಗೆ ಹಾಕ್ತಾನೆ ಮನೆ ಬಿಟ್ಟು ಸೌಕಾಸ ಮಾತಾಡಿ ಏನು ಜೋರ ಮಾತಾಡ್ಬೇಕು ಎದನ್ನ ವಿಷಯ ಹಗರ್ಕ ಮಾತಾಡ್ಕೊಂಡದ ಗೊತ್ತಿಲ್ಲ ನಿನಗೆ ಕೆರ್ಬಿ ಹೋಗ್ಯಾಕೆ ಹೋಗ್ಯಾಳ ಬಿಡು ಏನಾತ ಮಾತಾಡಿದ್ರೆ ಆಕೆ ಏನು ಗೊತ್ತಾಕತ್ತಾನೆ ಆಕೆ ಗೊತ್ತಿಲ್ದಂಗೆ ಮಾಡಿಲ್ಲ ನಾವು ಈಗ ರೊಕ್ಕ ಇಸ್ಕೊಳ್ಳೋದು ಅದನ್ನು ಆಕೇನು ಮಾಡ್ದೆ ಅಲ್ಲಿ ಬೇ ಆಕೆ ವೈನಿ ಹಿಂಗಂದ್ರೆ ಹಂಗಂದ್ರೆ ಇಲ್ಲಂದ್ರೆ ಅಲ್ಲಂದ್ರೆ ಇಲ್ಲೇ ಏನು ಅರ್ಬಿ ಹೋಗಿರ್ತಾ ಅನ್ನಂಗಿಲ್ಲ ಯಾವ ಮಾಯದ ಬಂದು ಮಾತಾಡಿ ಮನ್ಯಾಗ ಕೂತಿರ್ತಾ ಗೊತ್ತಿಲ್ಲ ಅದಕ್ಕೆ ಕೊಟ್ಟು ನೋಡಿ ಮಾತಾಡಕಲಿ ಎಲ್ಲರೂ ನನಗೆ ಹೇಳುವಾರ ಆದಿರ್ತಾವ ನಿಮ್ಮ ಅಕ್ಕನ ಆಕಿನೇ ಅದಾಳ ಅಲ್ಲ ಊರಿಗೆ ಬರ್ತೇನಂದ್ರೆ ಬೇಡ ಅಂತ ಅವ್ರು ರೊಕ್ಕ ಕೊಡೋಕೆ ಎಷ್ಟಿದ್ದಾಳೆ ಆಕಿ ಅವ್ರ ಮನೆ ಪರಿಸ್ಥಿತಿನೇ ಈಗ ಸರಿ ಇಲ್ಲ ನಾನೇ ಈಗ ಅಲ್ಲಿದ್ದನ ಬಂದಿಲ್ಲ ಈಗ ನಾ ಇರಾಕೆ ಹೋಗೋದಂತ ಹಾಕಿ ಒಂದು 4 ದಿನ ಇದು ಬಂದ್ರ ಅಂತೇಳಿ ಅವ್ರ ಮನೆ ಜಗಳ ಹತ್ತಿದ್ದಕ್ಕೆ ಎದಕ್ಕೆ ಬೇಕು ಬಿಡು ಬೇಡ ಅಂತೇಳಿ ನಾನು ಬಂದೀನಿ ಮತ್ತು ನೀ ಎದಕ್ಕೆ ಹೋಗಿ ಈಗ ಹೋಗಿ ಸಿಕ್ಕೋಬೇಕಂದ್ರೆ ಮತ್ತು ಆಕಿನೂ ಸಿಗಿಸ್ಬೇಕಂದ್ರೆ ಈಗ ರೊಕ್ಕ ಕೊಡೋ ಮುಂದೆ ಯಾರು ನೋಡಲಿ ಬಿಡಲಿ ಎದಕ್ಕೆ ಹೋಗ್ಬೇಕಾಗಿತ್ತು ಬೈಕ್ ಆಕಿನ ಬೇಡ ಅನ್ನಕತ್ತಿಲ್ಲ ತೆಗೆದು ಇಟ್ಕೊಂಡು ಮತ್ತೆ ಆಕಿ ಬೇಕಂದಾಗ ಹೋಗಿ ಕೊಡಾಕಂತಿ ಇಲ್ಲ ತಂದ್ರೆ ನಾನು ಹೋಗಿ ಕೊಟ್ಟು ಬರ್ತೇನೆ ಹಂಗಲ್ಲ ಜನಕ್ಕೆ ಈಗ ರೊಕ್ಕ ಕೊಡೋಕೆ ಒಂದು ಯಾವ ಆಗೈತೆ ಈಗ ನಾವು ಆಗಲೇ ಬರ್ತೇವೆ ಅಂದ್ರೆ ಬೇಡ ಅಂತಳಕ್ಕೆ ಈಗ ಅದಕ್ಕೆ ಏನು ವಿಷಯ ಏನಿಲ್ಲ ಅಂತಂದು ತಿಳ್ಕೊಂಡು ಬಂದ್ರೆ ಆತಂತ ಎಷ್ಟು ದಿನ ಆತು ಜಗಳಾಗಿ ಫೋನ್ ಹಚ್ತಾರ ಅಂತಳಾಕಿ ಆಕಿನ ಗಂಡನ ಒಂದು ಫೋನ್ ಹಚ್ಚಿಲ್ಲ ಏನಿಲ್ಲ ಅವ್ರ ಅತ್ತಿನ ಫೋನ್ ಹಚ್ಚಿಲ್ಲ ಏನಿಲ್ಲ ಅದಕ್ಕೆ ಮತ್ತು ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಹೇಳಿದ್ರಾಗನ ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬಂದ್ರತಂತ ನಾನು ಹೋಗ್ಬೇಕಂತಂದೆ ಏನು ಇವ್ರದ್ದು ಬಗ್ಗೆ ಹರಿತೈತಾನೆ ಇಲ್ಲವ ಯವ ಏನು ನಿಮ್ಮ ಮಾವ ಹಂಗೆ ಏನು ಕಿಡಿ ಕಾರ್ತಾನಂತ ನಾವು ಹುಡುಗಿ ಕಂಡ್ರೆ ಏನು ಅಲ್ಲ ಯಾರು ಮನುಷ್ಯ ತಪ್ಪು ಮಾಡಲ್ಲ ಮರ ತಪ್ಪು ಮಾಡ್ತೈತಾನೆ ಏನು ಆಗಿ ಹೋಗೈತಿ ಮತ್ತೇನೋ ಸಿಟ್ಟೇನು ಹೇಳಕ್ಕೆ ಒದಾಡಾಳ ಆಗಿ ಹೋತು ಕಾರ್ ಹಿಡ್ದಾಳ ಎಲ್ಲ ಮುಗೀತು ತಪ್ಪಾತ್ರಿ ಅಂತಂದನು ಕೇಳ್ಕೊಂಡಾಳ ಇದನ್ನೇನು ಬಳಸೋದಿದ್ದಿತ್ತು ನೋಡಿ ಮಾವಂದ ಎಲ್ಲ ಕೆಲಸ ಆತು ನೋಡ್ರಿ ಯಾರು ಆದ್ರೆ ಮತ್ತೇನಾರ ಕೆಲಸ ಇದ್ರೆ ಹುಡ್ಕೊಂಡು ಮಾಡಿ ಹೋಗು ನನಗೇನು ಹೇಳ್ತಿ ಜೋಳ ಗೋಧಿ ಹಸನ್ ಮಾಡಿದ್ರೆ ಹಸನ್ ಮಾಡಿ ಹೋಗ ಅವನ್ನ ಹಳ್ಳ ಅದು ಆಗ್ಯಾವು ಅವನು ಒಂದು ಹೆಗ್ರಿಸಿ ಸಾನಿ ಸಿಟ್ಟು ಒಂದು ಹಳ್ಳ ಆರಿಸಿ ಒಂದು ಬುಟ್ಟಿಗೆ ಹಾಕಿಡು ಹೋಗಿ ಗಿರ್ನಿಗೆ ಹಾಕಿಸ್ಕೊಂಬರಿ ಅಂತ ಸಂಜೆ ಮಾಡಿ ಹೋಗಿ ಹಿಟ್ಟನು ಸ್ವಲ್ಪ ಎಲ್ಲ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮೊನ್ನೆ ಹಾಕಿಸ್ಕೊಂಬಂದತ್ತಲ್ರಿ ಏನು ಹಿಟ್ಟೇನು ಒಣ ಹಿಟ್ಟು ತಿನ್ನಾಕತ್ತಾನೆ ಇನ್ನೂ ಒಂದು ಡಬ್ಬ ಹಿಟ್ಟು ಐತಿ ಮತ್ತು ಹಿಟ್ಟು ಹಾಕಿಸ್ಕೊಂಬರ್ಬೇಕಂತ ಮಳ ಇದನ್ನ ಮಾಡೋಣ ಜಿಗಟ್ ಹಾರ್ತದ ಭಾಳ ಹಾಕಿಸಿ ಇಟ್ರೆ ಇನ್ನೊಂದು ಹಿಟ್ಟು ಐತಿ ಇನ್ನೊಂದು 2 ದಿನ ಹಿಟ್ಟು ಐತೆ ಅಂದಾಗ ಹೋಗಿ ಜೋಳದ ಹಿಟ್ಟು ಹಾಕಿಸ್ಕೊಂಬರ್ತೇನೆ ಅಣ್ಣ ಎಲ್ಲ ಒಣ ಹಿಟ್ಟು ತಿನ್ಸೋಕೆ ಬಿಡ ನೀನು ನಾನು ಊರಿಗೆ ಹೋಗ್ಬರ್ತೇನೆ ರೀ ನಾಳೆ ನಾಡಿದ್ರೆ ಊರಿಗೆ ಹೋಗ್ಬರ್ತೇನೆ ನಮ್ಮ ಅವ್ನ ಅಂತೇಕ ನಮ್ಮ ಅವ್ನ ಜೀವನ ನಡ್ಸಾಕತ್ತೈತಿ ಹೊಕ್ಕಿ ಈಗ ಎದಕ್ಕೆ ಹೊಕ್ಕಿ ಜೀವ ನೆನಸ್ದಂಗೆ ದಿನ ಜೀವ ನೆನಸ್ತೈತಿ ನಿಮ್ಮ ಮುಂದೆ ದಿನ ಹೋಗಿ ನೋಡಕತ್ತನೆ ಫೋನ್ ಹಚ್ಚಿ ಮಾತಾಡ್ತೀಯಲ್ಲ ತಾಸು ಕಟ್ಲೆ ಏನು ಹೊಕ್ಕಿದ್ದಿ ಊರಿಗೆ ಬಾರಿ ಬಿಡು ನೀವು ಮತ್ತು ಫೋನ್ ಇರೋದು ಅದಕ್ಕೆ ಫೋನ್ ಇರೋದು ಮಾತಾಡಕ್ಕೆ ಮತ್ತು ಏನು ನೋಡಿ ಹಿಡಕ್ಕೆ ಇಟ್ಟಿರ್ತಾರಲ್ಲ ಫೋನ್ ಆದ್ರೂ ನಮ್ಮ ಅವ್ಗೆ ಭಾಳ ತಿರುಗಿ ಮಾತಾಡ್ತಿ ಬಿಡು ವೈನಿ ನೀನು ನಿನ್ನ ಯಾರು ನೋಡಕ್ಕೆ ಕರೆದ್ರು ಮಾತಾಡಕ್ಕೆ ನೀನು ಸುಮ್ಮನೆ ಕುಂತಿಯಲ್ಲ ಕುಂದ್ರು ಮನೆ ಹೆಣ್ಮಗಳದೆ ನಾನು ಮಾತಾಡಕ್ಕೆ ಅಧಿಕಾರ ಐತೆ ನನಗೆ ಬರ್ಲಿ ತಡ್ರಿ ನಾನು ಹೇಳ್ತಾನೆ ಹೇಳೋಗ ಏನಂತ ಹೇಳ್ತಿ ಕೆಲಸ ಮುಗಿಸಿ ಬಂದು ಕುಂತ್ರೆ ಇಬ್ರು ತಾಯಿ ಮಗಳು ಹಿಂಗೆ ಮಾತಾಡ್ತಾರೆ ನೋಡು ನಮ್ಮವು ನಾ ಏನು ಹಂಗೆ ನೋಡಕ್ಕೆ ಹೋಗ್ತೇನೆ ನಮ್ಮ ಅವ್ಗೆ ಆರಾಮಿಲ್ಲ ಜ್ವರ ಬಂದು 15 ದಿನ ಆತಂತ ಅದಕ್ಕೆ ಹೋಗಿ ಮಾತಾಡ್ಸಿರ ಬರ್ತೇನೆ ಹೋಗಿ ಒಂದಿಟ್ಟು ಬುತ್ತಿ ರೊಟ್ಟಿ ಮಾಡ್ಕೊಂಡು ಹಂಗೆ ಏನು ಹೋಗೋದಲ್ಲ ನಾನು ಮತ್ತೆ ಹೇಳ್ತೇನೆ ನೋಡು ಏನ ಬುತ್ತಿ ಪಲ್ಯ ಮಾಡ್ಕೊಂಡೋಕೆ ಏನಿಲ್ಲ ಹೋಗು ಒಂದು ಬ್ರೆಡ್ ಬಿಸ್ಕಿಟ್ ತೊಗೊಂಡೋಗಿ ಮಾತಾಡ ಬಾ ಯಾಕೆ ಬ್ರೆಡ್ ಬಿಸ್ಕಿಟ್ ಯಾರು ಇಲ್ದಂಗೆ ಹಂಗೆ ಹೋಗಕ್ಕೆ ಹೋಲಿ ನಿಮ್ಮ ಮಗಳು ನೋಡಕ್ಕೆ ಹೋದ್ರೆ ಎಲ್ಲ ಒಂದನ ಸನಿಗೆ ಎಬಿಸಿ ಬುತ್ತಿ ರೊಟ್ಟಿ ಪಲ್ಯ ಇಷ್ಟು ಹತ್ರ ಮಾಡ್ಕೊಂಡು ತೊಗೊಂಡು ಹೋಗ್ತೀರಿ ನಾ ಹಂಗೆ ಹೋಗ್ಲಿ ಅಂತ ಅವ್ರ ಮನೆಗೆ ಹೋಗೋದಲ್ಲ ನೋಡ ನಾನು ಅಡುಗೆ ಮಾಡ್ಕೊಂಡು ಹೋಗಕ್ಕೆ ನಾನು ಅಲ್ಲ ಜಾನಕಿ ನಂದು ಏನಾರ ಹಂಗೆ ಬಂದು ಕುಂತ್ರೆ ನಿಮ್ದು ಏನು ಕೆಲಸ ಇಲ್ಲನ್ರಿ ವೈನಿ ಕೇಳ್ತಿ ನಿಂದೇನು ಓದೋದು ಬರೀದು ಏನು ಕೆಲಸ ಇಲ್ಲ ನಿನಗೆ ಹೋಗು ದೊಡ್ಡವ್ರು ಮಾತಾಡೋ ಹೊತ್ನ್ಯಾಗ ನಿಂದೇನು ನಡುವ ಮಾತಾಡೋದು ಎದ್ದು ಹೋಗಿ ನಡಿ ಯಾವಾಗ ಓದ್ಬೇಕು ಯಾವ ನನ್ನ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ತಗೋರಿ
ಗೊತ್ತೈತಿಲ್ಲ ಇಲ್ಲಿ ನಾವು ದೊಡ್ಡವ್ರು ಮಾತಾಡಕತ್ತೇವಿ ನಡುವ ನೀನು ಬರಕ್ಕೆ ಹೋಗ್ಬೇಡ ಏನ ಸುಮ್ಮನೆ ಕುಂದ್ರು ಆಕಿಗೆ ಸುಮ್ಮನೆ ಕುಂದ್ರತ್ತೆ ನೀನು ಯಾಕ ಒಂದು ದಿನಕ್ಕರೆ ನಿಮ್ಮ ಮಕ್ಕಳು ನನಗೆ ಹೊಳ್ಳಿ ಮಾತಾಡೋ ಮುಂದೆ ನೋಡುವ ದೊಡ್ಡಕ್ಕಿಗೆ ನೋಡು ನಿಮ್ಮ ತಮ್ಮನ ಹೆಂಡತಿ ಆಕಿಗೆ ನನ್ನ ಹೋಗ್ಬೇಡ ಈಕಿ ಸಣ್ಣಕ್ಕಿಗೆ ನಿಮ್ಮ ಅಣ್ಣನ ಹೆಂಡತಿ ಆಕಿಗೆ ನನ್ನ ಕೊಡತ್ತು ಒಂದು ದಿನ ಹೇಳ್ತಾರೇನೆ ನನಗೆ ಬರ್ತೀರ ಎಲ್ಲರಿಗೂ ನಿಮ್ಮ ಮಕ್ಕಳು ತಪ್ಪಿದ್ರು ನನ್ನ ತಲೆ ಮಗ ಕಟ್ಟಿ ನಂದ ತಪ್ಪೈತೆ ನಂಗೆ ಬಾಯ ಮಾಡಿ ಇದನ್ನ ಮಾಡಿಬಿಡೋದು ಯಾರು ಹೆಂಗೆ ಏನು ನನಗೆ ಗೊತ್ತಾಗೋದಿಲ್ಲನು ನೀನು ಕೇಳಕ್ಕೆ ಹೋಗ್ಬೇಡ ನಿಮ್ಮ ಮಾವನ ಕೇಳಿ ನಿನ್ನ ಗಂಡನ ಕೇಳಿ ಊರಿಗೆ ಹೋಗಂದ್ರೆ ಹೋಗಿ ಬಾ ನೀ ನನ್ನ ಮಾತು ಕೇಳೋಕೆ ಬಿಡುವಕ್ಕೆ ಹಾಂ ಇವ್ರಿಗಿನ ಕೇಳೇನ್ರಿ ಮಾವರಿಗೆ ಹೇಳೇನಿ ಊರಿಗೆ ಹೋಗ್ಬಾ ಅಂತ ಯಾರವ್ರು ನಿಮಗೂ ಹೇಳಬೇಕಿತ್ತು ಅದಕ್ಕೆ ಕೇಳಾಕತ್ತೇನೆ ಹೋಲೆ ಬೇಡ ಅಂತೇಳಿ ನೀವು ಬೇಡ ಅಂದ್ರೂ ನಾವು ಹೋಗುವಕಿನ ಓ ಹಂಗಾದ್ರೆಲ್ಲ ಪಂಚಾಯತಿ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಅವ್ರಿಗೆ ಹ್ಞೂ ಅನಿಸಿ ಇಲ್ಲಿ ಬಂದು ನನಗೆ ಹಂಗೆ ಇದೇನು ನಾಮಕ ವಸ್ತಿ ಹ್ಞೂ ಅಂದ್ರೆ ಆತು ಬಿಟ್ರತ್ತಂತಂದು ಹೇಳಿದ್ರು ಬಿಟ್ರಂತೆ ಸುಮ್ಮನೆ ಮಾತಿಗೆ ಹೇಳೇನಂತಂದು ಹೇಳಕ್ಕೆ ಬಂದೀನಿ ನನಗೆ ಊರಿಗೆ ಹೋಗ್ತೀನಿ ಅಂತೇಳಿ ಹೌದ್ರಿ ಇತ್ತೀರ ಮತ್ತು ನಾಳೆ ಮಾತು ಬರ್ತಾವ ಅಯ್ಯ ನೋಡು ಹೇಳುವಲ್ಲಿಲ್ಲ ಎಲ್ಲ ಅಂತ ಹಿರೇತನ ಐಕಿದ ಅಂತೇಳಿ ನೀವು ಇರತನ ನಾಯಕ ಹಿರೇತನ ಮಾಡಕ್ಕೆ ಹೋಲ್ರಿ ಇತ್ತೀರ ನೀವು ಇರುತನ ನೀವು ಹೋದ್ಮೇಲೆ ರೀ ನಂದು ಹಿರೇತನ ಅಲ್ಲಿ ತನ್ನ ಹಿರೇತನ ಮಾಡೋದಿಲ್ರಿ ಏನೇ ಇಂಥ ಗಟ್ಟಿದೇನಿ ಗಡಮುಡದೇನ ಏನು ಈಗ ಮ್ಯಾಕ್ ಕಳಿಸ್ಬೇಕಂತ ಪಡಿ ನೀನು ಹಿರಿಯತ್ತೀರ ಗಟ್ಟಿದಂತ ಹಂಗಲ್ರಿ ಈಗೆಲ್ಲ ಪಾಪ ನಿಮ್ಮ ಕೆಲಸ ನೀವು ಮಾಡ್ಕೋತೀರ ಇನ್ನ ವಯಸ್ಸಾದ ಕಾಲಕ್ಕೆ ನನ್ನ ಕೈಯಾಗ ಸಿಗ್ಬೇಕಲ್ರಿ ನೀವು ಒಂದು ನೀರಿಗಾದ್ರೆ ನನ್ನ ಕರಿಬೇಕು ಒಂದು ಊಟ ಕಡೆಗಾದ್ರೆ ನನ್ನ ಕರಿಬೇಕಲ್ರಿ ಹಂಗಾಗಿ ನಾನು ನಿಮ್ದು ಅಧಿಕಾರ ಎಲ್ಲ ನಾನು ತೊಗೊಂಡು ಮತ್ತು ಮನೆ ಜವಾಬ್ದಾರಿ ನಾನು ತೊಗೋಬೇಕಲ್ರಿ ಹಂಗಾಗಿ ಹೇಳಿದಿರಿ ಹಂಗೆ ನನ್ನ ಮಾತೇನು ಅರ್ಥರಿ ನಾನು ಹಿರತನ ಮಾಡಕ್ಕೆ ಬಿಡೋದಿಲ್ಲ ನಿನಗೆ ಹಂಗ ಅಲ್ಲಿನ ಮನೆ ಯಜಮಾನಿ ನಾನು ನೀ ಅಲ್ಲ ಬೇರೆ ಅತ್ಯಾರ ನಿಮ್ಮ ನಂತರ ನಾನೇ ಈ ಮನೆ ಯಜಮಾನಿ ಹೌದಲ್ರಿ ಕನಸು ನೀನು ಕನಸು ಹಗಲು ಕನಸು ನೀನು ಇಷ್ಟರ ಮಾತಾಡ್ತಾರೆ ಬೇವ್ರು ವೈನಿಯರು ಏನು ಮಾತಾಡಂಗಿಲ್ಲ ಅನ್ನಂಗಿರ್ತಾರ ಮೊದ್ಲ ನಾವು ಸುಮ್ಮನೆ ಕುಂತಂತಾರ ಕೆನಿಕೆ ಜಗಳ ಹಚ್ಚಾರ ತಾವು ಈಗ ನೋಡು ಮತ್ತೆ ಹೆಂಗೆ ಮಾತಾಡ್ತಾರೆ ನಮ್ಗೆ ನಿಮ್ಮಿಂದ ಮಾತನ ಸೀದಾ ಬಂದ್ರೆ ಸೀದಾನ ಮಾತಾಡ್ತೇನೆ ಜಾನಕಿ ಇಲ್ಲತ್ತಂದ್ರೆ ಹಂಗ ಅಲ್ಲ ನಿಮ್ಮನ್ನ ಮತ್ತೆ ನೋಡಿಲ್ಲೇ ಹೇಳ್ಬಿಡ್ತೇನೆ ಮಾವಾರಿಗೆ ಹಿಂಗೆ ಮಾಡ್ತಾರೆ ನೋಡ್ರಿ ಅಂತೇಳಿ ಬಂದ್ಬಿಡ್ತಾರೆ ಹಂಗೆ ಎಲ್ಲ ಕೆಲಸ ಮಾಡ್ಬೇಕು ನಿಮ್ಮ ಜೊತೆ ಅನ್ನಿಸ್ಕೋಬೇಕನ ಆಗೋದಿಲ್ಲ ನನಗೆ ಅನ್ನಿಸ್ಬೋದು ಹೇಳ್ತೇನೆ ನೋಡು ನಾನು ಏನವ ನೀನು ಅವರಷ್ಟು ಮಾತಾಡಿದ್ರು ಸುಮ್ಮನೆ ಕುಂತಿಯಲ್ಲ ಸುಮ್ಮನೆ ಇರಲಿ ಸುಮ್ಮನೆ ಇರು ನಿಮ್ಮ ಅಪ್ಪಗೆ ನೋಡಿ ಈಗ ನಿಮ್ಮ ಅಣ್ಣ ಹೋಗಿ ಹಿಂಗೆ ಮಾಡ್ತಾರ ಆಕಿಗೆ ಅಂತಂದು ಹೇಳಿದ್ರೆ ಮುಗ್ದ ಹೋತು ಮತ್ತೇನಿಲ್ಲ ನಿಮ್ಮಪ್ಪ ನಮಗೇನಿಲ್ಲ ನೋಡು ಹೇಳ್ತಾನೆ ನಾನೀಗ ಬೈದ ಬಿಡ್ತಾನೆ ಮೊದ್ಲ ಕಿಡಿ ಕಾರ್ತಾನೆ ಹಂಗೆ ಕೆಲ್ಸಕ್ಕೆ ಬರೋ ಹೋಗೋದಿಲ್ಲ ಹೊಲಕ್ಕೆ ಹಂಗೆ ಹಿಂಗೆ ಮನ್ಯಾಗ ಕುಂತು ಪಟ್ಟು ಬಡಿತೀನಿ ಅಂತೇಳಿ ಹೊಲಕ್ಕೆ ತಿರ್ಕೊಂಡು ಹೋಗ ನಾನು ನಿಮ್ಮಪ್ಪ ನಾನು ನನಗಾಗೋದಿಲ್ವ ಹೊಲ್ದ ಮಾಡೋದು ಎಲ್ಲೇ ಮುಷ್ಟಿ ಮಾಡಿ ಸಾಕಾಗೈತೆ ನನಗೆ ಆರಾಮ ಕುಂದಿರ್ಬೇಕು ನಾನು ಅಷ್ಟೇ ಎಲ್ಲಿ ಇದು ಮಾಡಕ್ಕೆ ಹೋಗ್ಲಿ ಮನ್ಯಾಗಿದ್ದೆ ಮತ್ತು ಜಗಳ ತೆಗಿತೀನಿ ನೀನು ನಡಿಯಲ್ಲಿ ಹೊಲಕ್ಕೆ ಸಂಚಾನ ಅಂತೇಳಿ ಹೊಲಕ್ಕೆ ಕೆಲಸಕ್ಕೆ ಹಾಕ್ತಾರೆ ನಾವು ಹೋಗೋದಿಲ್ಲ ತನ್ನ ಕುಂದ್ರೆ ನೀನು ಸುಮ್ಮನೆ ಇರೋದಿಲ್ಲ ನಿನ್ನ ಬಾಯಿನೋ ನೀನು ಅಕ್ನಾದಿ ಅಯ್ಯ ಅಂದ್ರೆ ಇವ್ರು ಅಂದಿದ್ದೆಲ್ಲ ಅನಿಸ್ಕೋಬೇಕನ ಬಾರಿ ಇದೆ ಬಿಡುವ ನೀನು ನಿಮ್ಮ ಅಕ್ಕಿದ್ರೆ ಅದೊಂಥರ ಐತೆ ನೀನೋ ಬೇಕಿದೆ ಅವ ಮಗ ಇದ್ದ ಅವ ಮಗ ಅವನು ಒಂಥರ ಅದ 3 ಮಂದಿ ಯಾವಾದಿ ನೋಡು ಒಂದಿನ ತಾಯಿ ಮತ್ತು ಕೇಳುವ ಇಲ್ಲಿ ನೋಡಿ ತಮ್ದ ತಾವು ನಡೆಸ್ತಾವು ಏನಾರ ಮಾಡ್ಕೊ ಏನಾರ ಹೇಳಕ್ಕೆ ಬಂದ್ರೆ ಬೈತಿ ಬರೀ ಯಾರು ಹೇಳ್ತಾರೆ ಹೋಗತ್ತ ಹೋಗ ಹೇಳಿದ ಕೇಳುವ ಇಲ್ಲಿ ನೋಡು ಇದೊಂದು ಸೊಸಿ ಇದೊಂದು ತರಿ ಡಮ್ ಅನಿಸತ್ತಿದಂಗೆ ಒದಿರಿ ಏನ ಒಂದು ಉತ್ತರ ಕೊಡುವಕ್ಕೆ ನೋಡಿ ಕುಂತ್ಲ ಅಂದ್ರೆ ಒಂದು ಕೆಲಸ ಹೇಳಿದ್ರೆ ಶಿಟ್ಟು ಬರ್ತೈತಿ ಇವಕ್ಕೆ ಹೋದ್ರೋಡ ತಾಯಿ ಮಗಳಿಬ್ರು ಬಂದ ಬಿಡ್ತಾರೆ ಹಂಗೆ ಒಂದಿಟ್ಟು ಕೆಲಸ ಮಾಡಿ ಕುಂತೇನಿ ಜೋಳಾಸನ ಮಾಡು ಗೋಧಿನ ಹಸನ ಮಾಡು ಅಂಥೇಳಿ ತಿಳಿಡಿಸ್ತಾರೆ ಹಂಗೆ ಕೆಲಸ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲನೇ ಎಲ್ಲ ಕೆಲಸ ಮಾಡೋರ ನಾವು ಮತ್ತು ಮ್ಯಾಗ ಇವ್ರದ್ದು ದಬ್ಬಾಳಿಕೆ ಬೇರೆ ಮತ್ತು ಕೊಡಪ್ಪ ಇದು ಸರೋಜ ಮತ್ತು ಆಕೆ ಮಗಳು ಬಂದಾರಲ್ಲ ಊರಾಗಿದ್ದೆ ಮತ್ತು ಅವ್ರಿಗೆ ಒಟ್ಟು ಏನಾರ ಸೀರೆ ಆ ಹುಡುಗಿ ಒಂದು ತಂಗಿ ಕೊಡಿಸ್ಬೇಕಂತ ಅದಕ್ಕಪ್ಪ ಹೇಳಕ್ಕಂತಂದು ಕರೆದ್ನಿಪ್ಪ ಅದ್ರಾಗೇನೈತಿ ಬೇ ಅದನ್ನ ಯಾಕೆ ಹೇಳ್ತಿ ಅಲ್ಲ ಮನೆ ಹೆಣ್ಮಗಳು ಮತ್ತು ಊರಾಗಿದ್ದ ಬಂದಾಳ ಮತ್ತು ಆ ಹುಡುಗಿ ನಾನೇ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ನೀನು ಅಂದಿ ನೋಡ್ಬಿ ಆತಾಪೆ ಹೋಗಿ ಕೊಡ್ಸೊಂಬ ಆಕೆಗೆ ಅಂತ ಸೀರೆ ಬೇಕು ಹುಡುಗಿಗೆ ಹಂಗೆ ಅದು ಕೊಡ್ಸೊಂಬ ಹೋಗಿ ಯಾರು ಬೇಡ ಅಂತಾರ ನಾನೇ ಹೋಗಿದ್ನಿ ಬೇ ಈಗ ಹೊಲ್ದಾಗ ಈಗ ಹತ್ತಿ ಕಳೆ ಉರುದು ಐತಿ ಆಳು ಬಂದ ಹೊಲ್ದಾಗ ಈಗ ಬಿಟ್ಬಿಟ್ಟು ಹೋಗೋದಾಗೋದಿಲ್ಲ ಬೇ ಅವ್ರ ಮ್ಯಾಗ ಬಿಟ್ಟರೆ ಸರಿ ಹಿಂಗೆ ಕೆಲಸ ಮಾಡೋದಿಲ್ಲ ಏನಿಲ್ಲ ನಾವು ಮನೆಯವ್ರು ನಿಂತು ಕೆಲಸ ಮಾಡಿಸೋಕಲ್ಲಿ ಹೊಲ್ದಾಗ ಹೋಯ್ ಬಾ ಬೇ ನೀನು ಆಕಿನ ಕರ್ಕೊಂಡು ಹೋಯ್ ಬಾ ಮುಂದಿನ ಮುಂಜಾನೆ 10 ಬಸ್ಸಿಗೆ ಹೋಗಿ ಆಕೆಗೆ ಏನು ಬೇಕು ನೋಡು ಕೊಡ್ಸೊಂಬಾರ ಬೇ ರೊಕ್ಕ ಕೊಟ್ಟೋಗಿರ್ತೀನಿ ತೋಬೆ ನೀವು ಯಾವಾಗ ಹೋಗಿ ನೋಡಿ ಹೇಳ ನಾ ರೊಕ್ಕ ಕೊಡ್ತೇನೆ ಬೇಡಪ್ಪ ನೀ ಯಾವಾಗ ಕೊಟ್ಟಿದ್ದು ಅದಾವು ಬೇಡ ಅದ್ರದ್ದು ರೊಕ್ಕ ಬರ್ತೈತಿ ಈಗ ಬೇಡ ನನ್ನಂತೆ ರೊಕ್ಕ ಅದಾವು ಹೇಳ್ಬೇಕೈತಪ್ಪ ಅದಕ್ಕೆ ಹೇಳಿದೆ ಮತ್ತು ಹಂಗೆ ಹೋಗೋದು ಇದಲ್ಲ ಅದಕ್ಕೆ ಬೇಡಪ್ಪ ರೊಕ್ಕ ಏನು ಬೇಡ ಅದಾವು ಯಾಕೆ ಬೇವ ನಾವು ರೊಕ್ಕ ಕೊಟ್ರೆ ಏನು ಕೊಡ್ಸ್ಕೊಂಬರೋದಿಲ್ಲ ಅದ್ರಾಗ ಅರ್ಬಿನ ಹಂಗೆ ಯಾಕೆ ಮಾಡ್ತೀವಿ ನೀನು ಅಂತೆಕ್ಕಿದ್ರೆ ನಿನಗೆ ಎದಕ್ಕೆ ಮತ್ತು ಬೇಕಾಕ್ಕವು ಬೇಡ ಅವನೇನು ಬಳಸಬೇಡ ನಾನು ಅಂತೆಕ್ಕದವ್ ನಾ ಕೊಡ್ತೇನೆ ಹೇಳಿ ರೊಕ್ಕನ ಆತು ಬಿಡಪ್ಪ ನಿನಗೆ ಮತ್ತೆ ಮನಸ್ಸಿ ಬೇಜಾರ ಅದನ್ನು ನಾನು ಯಾಕೆ ಬೇಡನ್ಲಿ ಆತೋಪ್ಪ ಆಕಿನ ಒಂದಿನ ಕೇಳ್ತೀನಿ ಯಾವಾಗ ಹೋಗೋಣ ಅಂತ ಅವ್ರು ಕೇಳಿ ನಾನು ಇಸ್ಕೊಂಡು ಹೋಗ್ತೇನೆ ನಿನ್ನಂತೆ ರೊಕ್ಕನ ಹ್ಞೂ ಬೇ ಆತಾಳ ಭಾರಿ ಆಯ್ತು ಬಿಡು ಹಂಗಾರ ಮಗಳನ್ನ ಕರ್ಕೊಂಡು ಪ್ಯಾಟಿಗೆ ಹೋಗಿ ಸೀರೆ ಕೊಡಿಸಿ ಕರ್ಕೊಂಬರುವ ಅಷ್ಟು ಕೇಳೋದು ನೋಡಿಕಿನ್ನ ಮತ್ತಿನ್ನ ಹೆಂಗಿದ್ದ ಅವಡು ಇಷ್ಟು ದಿನ ತುಟಿ ಆಡ್ ಮಾಡ್ತಿದ್ದಿಲ್ಲ ಏನು ಎದಕ್ಕೆ ಬೇಕು ಬಿಡು ನಮಗೆ ಅಂತಿದ್ಲು ಈಗ ನೋಡು ಮಗ ತನ್ನಂತ ಆದ್ಮ್ಯಾಗ ಹೇಳ್ದಂಗೆ ಕೇಳಾಕತ್ತಾನ ಈಗ ಎಷ್ಟು ಚಂದ ಕೇಳಾಕತ್ತಾವ ನಾ ಮತ್ತೆ ಎಷ್ಟರ ಇದ್ದ ಈ ಮನೆ ಸೊಸೆ ಏನಕ್ಕೆ ನಾ ಏನು ಸಂಬಂಧ ಇಲ್ಲನ ನಾನು ಕೇಳಿದ್ರೆ ನಾನು ಕರ್ಕೊಂಡು ಹೋಗ್ರಿ ಹೋಗ್ಬೇಡ್ರಿ ಅಂತಂದು ಹೇಳ್ತಿದ್ದೀನಿ ಹೆಂಗದಾರ ನೋಡು ಅಂದ್ರೆ ನಾನು ಲೆಕ್ಕಕ್ಕ ಇಲ್ಲ ಹಂಗಾರ ಇವ್ರಿಗೆ ಅಲ್ರಿ ತೆರಿಗೆ ಮನ್ಯಾಗ ಸೀರೆ ರಗಡದಾವ ಅವ್ರು ಮಾಡಿದ್ದು ಸೀರೆ ಇರ್ತಾವು ಅವು ಏನು ಚಲೋನ ಅದಾವ ಸೀರೆ ಅದ್ರಾಗ ಒಂದು ಸರೋಜ ಕೊಟ್ರೆ ಆಗೋದಿಲ್ಲನ್ರಿ ಈಗ
ಈಗ ಹೊಲದ ಖರ್ಚು ಅದೈತಿ ಈಗ ಎದಕ್ಕೆ ಬೇಕ್ರಿ ಸೀರೆ ಕೊಡ್ಸೋದು ಏನು ಹಂಗೆ ಏನು ಹಬ್ಬಕ್ಕೆ ಬಂದಾಳೆ ಏನರ ಮನ್ಯಾಗ ಏನು ಕಾರ್ಯ ಕಟ್ನಾಗೈತೆ ಏನು ಹಂಗೆ ಬಂದಾಳ್ರಿ ಇದ್ದಂತ ಕೊಡ್ಬೇಕಿಲ್ಲ ಸೀರಿನ ಓ ಹೌದನವ ನಾನು ನನ್ನ ಮಗ ಮಾತಾಡೋದು ಕೇಳಿಸ್ಕೊಂಡೇನೆ ಅದ್ರಾಗೆ ಮುಚ್ಚಿಡದೈತಿ ಬಿಡು ನಿನಗೂ ಹೇಳಕ್ಕಂತ ಎದ್ದು ಬಂದೆ ಹೊರಗೆ ನೋಡುವ ನಿನ್ನ ಗಂಡನ ತಕ್ಕ ನಾ 1 ರೂಪಾಯಿ ಕೇಳಿಲ್ಲ ನನ್ನ ಕಡೆನೂ ಐತಿ ರೊಕ್ಕ ಏನು ನಾ ಅದ್ರಾಗ ಕೊಡ್ಸ್ಕೊಂಬರ್ತೇನೆ ಸೀರೆ ಅಂತ ಹೇಳಿ ನಾನು ಏನು ನಾನು ನನ್ನ ಮಗನ ರೊಕ್ಕ 1 ರೂಪಾಯಿ ಕೇಳಿಲ್ಲವ ಅವನ ಹಂಗ್ಯಾಕೆ ಬೇ ಒಯ್ಯಿ ನಾವು ಏನು ಕೊಡಿಸಿದ್ರೆ ನೀವು ಇದು ಮಾಡೋದಿಲ್ಲಣ್ಣ ಹಂಗೆ ಹಿಂಗೆ ಅಂತಂದಿದ್ದಕ್ಕೆ ಆತು ಬಿಡಪ್ಪ ಕೊಡಿ ಅಂತ ತಂದೆ ನಾನು ಅಲ್ಲ ನೀನು ಯಾರು ಕ್ಯಾರೇ ನಿನ್ನ ಗಂಡನ ರೊಕ್ಕನ ಬ್ಯಾಡ ಅಂತಾನೆ ಹೇಳಿ ನಾನು ತೆಕ್ಕಿದ್ದಿದ್ರಾಗ ನನ್ನ ಮಗಳಿಗೆ ನಾ ಕೊಡ್ಸ್ಕೊಂಬರ್ತೇನೆ ಏನು ನನ್ನ 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಬಂದಂಥ ಸೀರೆನ ಕೊಡ್ಸ್ಕೊಂಬರ್ತೇನೆ ನಿಮ್ದು 1 ರೂಪಾಯಿ ಬೇಡವ ನನಗೇನು ನನ್ನ ಮಗಳಿಗೆ ನಾ ಯಾಕಿದ್ದಂಥ ಮನೇನೋ ಮಾಡಲಿ ಅಲ್ಲ ನಾನು ಹೋಗಿ ನನಗೆ ಎಷ್ಟು ನೀಗ್ಲದು ನಾನು ನೀಗದಷ್ಟು ನನ್ನ ಮಗಳಿಗೆ ಹೋಗಿ ಸೀರೆ ಕೊಡ್ಕೊಂಬರ್ತೇನೆ ನೀ ಏನು ಹೇಳ್ತಿ ಅದು ನಮ್ಮ ಮನ್ಯಾಗ ಇದ್ದಿದ್ದು ಬಿಟ್ಟಿದ್ದು ಕೊಡ ಅಂತೇಳಿ ನೀನು ಉಡ್ತೀನಿ ಈಗ ಯಾರು ಅಲ್ಲ ನೀನು ನೋಡಿಲ್ಲ ಇಲ್ಲಿದ್ದ ಮಾತಾಡಕ್ಕೆ ಹೋಗ್ಬೇಡ ನಾ ಹೇಳ್ತೀನಿ ನೋಡಿ ಈಗ ನಿನಗೆ ಏನು ಅಲ್ಲ ಆಕಿ ಗಂಡನ ಮನೆಗೆ ಹೊಳ್ಳಿ ಹೋಗುವಾಕಿ ಅಂಥವ್ರು ಸಾದಾ ಪತ್ತ ಮಾಡಿ ಕಳಿಸಿದ್ರೆ ಗಂಡನ ಮನ್ಯಾಗ ನೋಡಿ ನಕ್ಕಾರ ಏನು ಹೇಳತ್ತೇನೆ ಕೇಳಿ ನಿನಗೆ ಮನ್ಯಾಗ ಇದ್ದಂತಕ್ಕೆ ಕಮ್ಮಗೆ ಚಲೋ ಸೀರೆ ಉಡ್ತೀನಿ ನೀನು ಮತ್ತು ಆಕಿಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ನಾನು ಇಚ್ಛೆ ಬಿಡ ಅದು ಕೊಡಿಸೋದು ನೀ ಏನು ಹೇಳ್ತಿ ಅದನ್ನ ಏನು ನೀ ಮುಂದೆ ಬಂದು ಕೊಡಿಸ್ಲಿಲ್ಲ ಏನಿಲ್ಲ ಇಲ್ಲ ಮನ್ಯಾಗ ಕುಂತ ಹೇಳುವಾಕಿ ನೀನು ನಿನಗೆ ಇಷ್ಟು ದಿನ ಗೊತ್ತಾಗಲಿಲ್ಲ ಬಿಡು ಗಂಡಗೆ ತ್ರಾಸ ಐತಿ ಹೊಲದಾಗ ಖರ್ಚಿರ್ತತಿ ಅಂತಂದು ನಿನ್ನ ಚೈನಿಗೆ ನೀ ಬೇಕಂತ ಹಂಗೆ ಸಾವಿರಾರು ರೂಪಾಯಿ ಗಟ್ಲೆ ಹಂಗೆ ಇಸ್ಕೊಂಡು ಹೋಗಿದ್ದೆಲ್ಲ ಹಂಗೆ ತಂಗಿ ಬಂದ್ಕೊಟ್ಲೆ ಹಂಗೆ ಪ್ಯಾಟಿಗೆ ಹೋಗೋದು ಯಾರು ಕರಿತಾರೋ ಜೊತೆ ಪ್ಯಾಟಿಗೆ ಹೋಗೋದು ಏನರ ಒಂದು ತಗಿಂದ ಬರೋ ಮುಂದೆ ಏನೋ ಒಂದು ಹೊಸ ಸೀರೆ ಹಿಡ್ಕೊಂಬಂದೆ ಏನು ಒಂದು ಪರಸು ಹಿಡ್ಕೊಂಬಂದೆ ನೀ ಏನು ಉಳಿತಾಯ ಮಾಡಿವ ನೀ ನನಗೆ ಹೇಳ್ತೀನಿ ನೀನು ನಿಂದು 1 ರೂಪಾಯಿ ಅಂದ್ರೆ ಬೆಡಿದ್ನೆ ನಾನು ನನ್ನ ಮಗಳು ನನ್ನ ಕಡೆ ಇದ್ದಂತ ನಾ ಕೊಡ್ಕೊಂಬರ್ತೇನೆ ಅಂತ ನನ್ನ ಮಗ ಕೇಳಾಕತ್ತಿದ್ದೆ ನೀ ಹಂಗೆ ಹಿಡಿದು ಕೇಳಾಕತ್ತೀನಿ ಖರ್ಚಾಯ್ತು ಅಂತೇಳಿ ಅತ್ತಿಯಾರದು ಕಣ್ಣಿಗೆ ಬಿತ್ತಾರೆ ನಿಮಗೆ ಅನ್ಕೊಂಡಿದ್ದೆ ಇಷ್ಟು ದಿನ ಯಾಕೆ ಮಾತಾಡಿಲ್ಲ ಅಂತೇಳಿ ಅಂದ್ರೆ ನಮ್ಮ ತವ್ರ ಮನೆಯವರು ಬಂದಾಗ ನೀವು ಹಂಗೆ ಮ್ಯಾಗಿನ ಮಾತಿಗೆ ಅಷ್ಟು ಮಾತಾಡ್ತೀರಿ ಹಂಗಾರೆ ಮನಸ್ಸಿಗೆ ಇಚ್ಚಿಲ್ಲ ನೀವೇನು ಅವ್ರು ಬರ್ರಿ ಹೋರಿ ಅನ್ನೋದಿಲ್ಲ ನೀವು ಅವ್ರು ಬರೋದ ಇಷ್ಟ ಇಲ್ಲ ಅಂದಂಗೆ ಆತಲ್ಲ ಹಂಗಾರೆ ನೀ 12 ತಿಕ್ಕೋರ ನೋಡಿಲ್ಲ ತಿಳ್ಕೊಳ್ಳೋವಾರ 12 ತಿಕ್ಕೊಂತಾರ ಸೀದಾ ಇರಬೇಕು ಯಾವತ್ತೂ ಬಾಯಿಲ್ಲ ನಾ ಇದ್ದಂಗೆ ಮಾತಾಡ್ತೀನಿ ಹಿಂದೊಂದು ಮುಂದೊಂದು ಮಗಗೊಂದು ಹೇಳೋದು ಇತ್ತ ನೀನು ಮುಂದೊಂದು ಮಾತಾಡೋದು ಎಂದೂ ಮಾಡಕ್ಕೆ ಹೋಗಿಲ್ಲ ನಾ ಸೀದಾನದೇ ನೀ ನಾಲ್ಗೆ ಸೀದಾ ಇರಬೇಕು ನೀನು 100 ತಿಳ್ಕೊ ತಪ್ಪು ವಿಚಾರ 1000ಕ್ಕೆ ತಿರುಗ್ತದ ಮೊದ್ಲ ಸೀದಾ ಇರೋ ಬಾಯಲ್ಲಿ ಹೇಳ್ತೇನೆ ನೋಡ ನಿನಗೆ ಅಂತ ಮನಸ್ಥಿತಿ ಇರ್ತೀರ ಅಂದ್ರೆ ನೀವು ಅಲ್ಲೊಂದು ಹೇಳೋ ಬುದ್ಧಿ ಬಿಡ್ಬೇಕು ಇಲ್ಲ ನಿಂತೀನವ ಇಲ್ಲಾಕೆ ನಿಂತಿ ಅಂದ್ರೆ ಇಲ್ಲಾಕೆ ಇಲ್ಲಿ ನಿಂದಿರ್ಬೇಡ ಅಂದ್ರೆ ಅವ್ರು ಅದಕ್ಕೆ ನಾ ಇಲ್ಲಿ ನಿಂತಿಲ್ಲ ಅಂತಂದು ಹುಟ್ಟಿಸ್ಕೊಂಡು ಮಾತಾಡೋರು ಅದಿರಿ ನೀವು ಮನಸ್ಸು ಒಟ್ಟು ಶುದ್ಧ ಇಟ್ಕೊಳಕಲಿ ಮೊದ್ಲ ಅಯ್ಯೋ ಏಟ್ ಮಾತು ಹೇಳ್ಕತ್ತೀರಿ ಇಷ್ಟ್ಯಾಕೆ ಬಾಯ್ ಮಾಡಕತ್ತೀರಿ ನೀವು ಮಾತಾಡದೆ ಇದ್ರ ತುಳಿತೀರಿ ಹಾಕಿ ಹಂಗ ಅಲ್ಲಿ ನಿಮ್ಮನ್ನ ಏನು ಎಷ್ಟು ಎದ್ದಿರ ನೀವು ಹಂಗ ನೋಡಿ ಹೇಳ್ತೇನೆ ನಾನು ಈಗ ನಿನಗೆ ಇಲ್ಲಂದು ಹೇಳೋದು ಬುದ್ಧಿ ಬಿಡು ಉದ್ದಾರ ಹಾಕಿ ಹಿಂಗ ಹೋದಿ ಮಾತು ನೋಡು ಸುಮ್ಮನೆ ಇದ್ದಾರಿಗೆ ತಡವಿದ್ರ ಪರಿಸ್ಥಿತಿ ಏನಾಗತ್ತಂತಂದು ತಿಳ್ಕೊಳ್ಳಂದು ಮಾತಾಡಕಲ್ಲಿ ನೋಡು ಸುಮ್ಮನೆ ಇರ್ತಾರಂತೇಳಿ ಇವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ ಇವ್ರನಾಗ ಓಡ್ಸೇ ಬಿಟ್ರತಂತ ಮಾಡಿ ನೋಡು ಮತ್ತೆ ನೀನು ಹಂಗ ಅಲ್ಲಿ ಹೇಳ್ತೇನೆ ನಾನು ಈಗ ಅಂದ್ಬಿಡ್ತಾವು ಸುಮ್ಮನೆ ಇದ್ದಾರನ್ನು ತಡ್ಕೊಂಡು ಎಲ್ಲೇ ಕೆದರಿಕ ಇದನ್ನ ತೆಗಿಲ್ಲ ಅಂತೇಳಿ ಹಂಗ ಅಲ್ಲ ಮಾತಾಡಕ್ಕೆ ನಮಗೂ ದೇವರು ಬಾಯಿ ಕೊಟ್ಟಾನ ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬಿಡೋದು ಅನ್ನೋದು ವಿವೇಚನೆ ಇರಬೇಕು ಮನುಷ್ಯ ಆತ್ಮ್ಯಾಗ ವಯಸ್ಸಾದ್ರಷ್ಟ ಅಲ್ಲ ಬುದ್ಧಿ ಇರ್ಬೇಕು ತಲೆಯಾಗ ಬುದ್ಧಿ ಇರ್ಲಿಕ್ಕಂದ್ರೆ ಮಕ್ಕಳಿಗೆ ಏನು ಬುದ್ಧಿ ಹಾಕ್ತೀರ ನೀವು ಏನು ಮಾತಾಡ್ತಾಳೆ ಇವಾಗ ನಮ್ಮ ಅತ್ತಿ ಏಟು ಮಾತು ಏಟು ಕತಿ ಒಲ್ವೆ ಇವ ಇಷ್ಟ ಮನಸ್ಸಿನಾಗ ಸಿಟ್ಟಿಟ್ಕೊಂಡು ಯಾರೇ ಹತ್ತೀರ ನನ್ನ ಮ್ಯಾ ನೀವು ಒದ್ರಾಡಿದ್ನಿ ಅಂದ್ರೆ ಈಗ ಮತ್ತೆ 1ಕ್ಕೆ 4 ಹೇತಾಕಿ ಹುಟ್ಟಿಸ್ಕೊಂಡು ನಮ್ಮ ಅತ್ತಿಗೆ ಏನು ಹಗರದಾಣ ನೋಡು ಎಷ್ಟು ಮಾತಾಡ್ತಾ ಏಟು ಮಾತು ಏಟು ಕತಿ ಹಂಗೆ ಇಷ್ಟು ಹಂಗೆ ಮಂದಿಗೆಲ್ಲ ಕೇಳುವಂಗೆ ಓಣ್ಯಾನ ಮಂದಿ ಬಂದು ನಿಂದಿರ್ಬೇಕಲ್ಲ ಮತ್ತೇನು ಜಗಳ ತಗದ್ವಿ ಇವ ಅಂತೇಳಿ ಯವ್ವ ಒಲ್ವೆ ಇವ ನಾನು ಹಿಂಗಾದ್ರೆ ಇವ್ರು ಕೈ ಬಿಟ್ರೆ ನನ್ನ ಮನೆ ಬಿಟ್ಟ ಹೊರಗೆ ಹಾಕ್ಸ್ತಾರೆ ಬಿಡಿ ಇವ್ರು ಏನಾರ ಒಂದು ಮುಂದೆ ವಿಚಾರ ಮಾಡ್ಬೇಕು ನೋಡು ಮನ್ಯಾಗ ಇದ್ದಂಥ ಸೀರೆ ಕೊಡು ಅಂದ್ರೆ ಏಟು ಮಾತು ಕೊಡೋದಿಲ್ವ ನಾನು ಹೊರಗೆ ಹೋಗಿ ಕೊಡ್ಸ್ಕೊಂಬರ್ತೇನೆ ನೀ ಪೇಟೆಗೆ ಹೋಗೋದು ಮಾತು ಮುಗಿದೋಕತಿ ಎಲ್ಲಿಗೆ ನೋಡು ಮಾತು ಹಂಗೆ ಸುಮ್ಮನೆ ಇರ್ತಾರ ಅಂದ್ರೇನು ಮಾಡ್ತಾರ ಅಂದ್ರೇನು ಇದನ್ನ ಕಲಿಸ್ತೀನಿ ಮಕ್ಕಳಿಗೆ ಏನೇ ಇದು ಮಾತು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿ ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ